ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ಲು ಮೊಟ್ಟೆ ಸಾಂಬಾರನ್ನ ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರಫಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಟೊಮೊಟೊ ಮತ್ತು ಒಂದು ಸ್ವಲ್ಪ ಹುರಿಗಡಲೆ, ಒಂದು ಆನಿಯನ್ನು ಇಷ್ಟು ನೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಅಂತ ಎತ್ತಿಟ್ಟಿದ್ದೀನಿ. ನೆಕ್ಸ್ಟು ಒಂದು ಜಾರ್ಗೆ ಈರುಳ್ಳಿ, ಹುರಿಗಡಲೆ, ಟೊಮೊಟೊ ಮತ್ತು ಅದ್ರ ಜೊತೆಗೇ ಮಾಮೂಲಿ ನಾರ್ಮಲ್ ಸಾಂಬಾರು ಪೌಡ್ರು 1-1.5 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟನ್ನು ಆ್ಯಡ್ ಮಾಡಾದಮೇಲೆ ಇದನ್ನು ನುಣ್ಣಗೆ ರುಬ್ಬಬೇಕು. ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ಇದು ಖಾರಕ್ಕೆ ರೆಡಿಯಾಗಿದೆ. ನೆಕ್ಸ್ಟು ಒಂದು ಬಾಣಲಿಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇಷ್ಟು ಹಾಕಿದ್ದೀನಿ. ನೆಕ್ಸ್ಟು ಇದು ಕಾದಾದಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಯಾವ ಥರ ಅಂತಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋವರೆಗೆ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನದ ಪುಡಿನ ಆ್ಯಡ್ ಮಾಡಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಈರುಳ್ಳಿ. ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿದು ಏನು ರಫಾಗಿ ಪೇಸ್ಟ್ ಮಾಡಿದ್ದೆ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು 1 ನಿಮಿಷ ಫ್ರೈ ಮಾಡ್ತೀನಿ. ಅದಾದಮೇಲೆ ನಾನಿಲ್ಲಿ ಫ್ರೈ ಆಗ್ತಾ ಇರುತ್ತೆ. ನೆಕ್ಸ್ಟು ಮೊಟ್ಟೆನ ತಗೋತೀನಿ. ಮೊಟ್ಟೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೋದು. ನಾನಿಲ್ಲಿ 5-6 ಮೊಟ್ಟೆನ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ಒಂದೊಂದೇ ಮೊಟ್ಟೆ ಬಿಟ್ಟಿಲ್ಲ, ಅಳಿಯಾಗಿ ಬುರ್ಜಿ ಟೈಪು ಸಾಂಬಾರು ಮಾಡ್ತಾ ಇರೋದು ಇಲ್ಲಿ. ಅದೇ ಥರ ಸ್ವಲ್ಪ ಚೆನ್ನಾಗಿ ಅದೆಲ್ಲ ಬಿಟ್ಕೋಬೇಕು. ಸ್ವಲ್ಪ ಚಿಕ್ಕ ಪೀಸ್ ಆಗುತ್ತೆ. ಅದೇನೆ ಸ್ವಲ್ಪ ಉರಿ ಏನಾದರೂ ಕಮ್ಮಿ ಆಯಿತು ಅಂದರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸ್ಟೌವಲ್ಲೇ. ಆಮೇಲೆ ನೆಕ್ಸ್ಟು ಇದೆಲ್ಲ ಮಿಕ್ಸ್ ಆದಮೇಲೆ ಈ ಥರ ಆಗುತ್ತೆ. ಇಷ್ಟನ್ನು ಚೆನ್ನಾಗಿ ಈ ಥರ ಬರೋ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಸಾಲ್ಟ್ ಅಂದರೆ ಈ ಮೊಟ್ಟೆಗೆ ಏನು ಬೇಕಾಗುತ್ತೆ ಅಷ್ಟು ಸಾಲ್ಟನ್ನು ನಾನು ಮಾತ್ರ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಸಪ್ಪೆ ಆಗಿಬಿಡುತ್ತೆ ಎಗ್ಗು. ಅದಕ್ಕೋಸ್ಕರ ಆ ಮೊಟ್ಟೆ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅದು ಮಿಕ್ಸ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಆದಮೇಲೆ ನಾನು ಏನು ಮಸಾಲೆ ರುಬ್ಬಿದ್ದೆ ಅಲ್ವಾ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಆ್ಯಡ್ ಮಾಡಾದಮೇಲೆ ಸ್ವಲ್ಪ ಅದು ಖಾರ ಎಲ್ಲ ಹಿಡಿಬೇಕಲ್ವ ಮೊಟ್ಟೆಗೆ, ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕನ್ಸಿಸ್ಟೆನ್ಸಿನ ನೋಡಿಬಿಟ್ಟು ಅದೇ ಜಾರ್ಗೆ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಹಾಕಿ ನಾನು ಜಾಸ್ತಿ ತೆಳ್ಳಗೆ ಹಾಕಂತ ಇಲ್ಲ, ಸೊ ಜಾಸ್ತಿ ಸ್ವಲ್ಪ ದಟ್ಟಗೆ ಇರಲಿ ಅಂತ ಅಂದ್ಬಿಟ್ಟು ಕಡಿಮೆ ನೀರನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಆಲ್ಮೋಸ್ಟ್ ತೆಳ್ಳಗಿದ್ರೆ ಅಷ್ಟು ಟೇಸ್ಟಾಗಿರಲ್ಲ, ಸ್ವಲ್ಪ ತಿಕ್ಕಾಗಿ ಇರಲಿ. ನೀರನ್ನ ನೋಡ್ಬಿಟ್ಟು ಆ್ಯಡ್ ಮಾಡ್ಕೋಬೇಕು. ನೀರೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು 5 ನಿಮಿಷ ಕುದ್ರೆ ಸಾಕು, ಬೇಗ ತಿಕ್ಕಾಗುತ್ತೆ. ಇನ್ನೇನು ಇಳುಕ್ತಾ ಇದ್ದೀವಿ, ಆಫ್ ಮಾಡ್ತಿದ್ದೀವಿ ಸ್ಟವ್ನ ಅನ್ನೋ ಟೈಮಲ್ಲಿ ನಿಮಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಕೊಂಡ್ರೆ ಆಗುತ್ತೆ, ನಿಮ್ಮ ಸಾಂಬಾರು ರೆಡಿ ಆಗುತ್ತೆ. ಇಷ್ಟೇ ಮೊಟ್ಟೆ ಸಾಂಬಾರು. ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು. ನೋಡಿದ್ರಲ್ವ ಮೊಟ್ಟೆ ಸಾಂಬಾರನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನಾನಿಲ್ಲಿ ಬೇರೆ ಟೈಪಲ್ಲಿ ಮಾಡಿದ್ದೀನಿ. ಮೊಟ್ಟೆನ ಒಂದೊಂದೇ ಹಾಗೆ ಬಿಟ್ಟಿಲ್ಲ, ಆಗೋವರೆಗೂ ಬೇಯಿಸ್ಕೊಂಡು ಬುರ್ಜಿ ಟೈಪಲ್ಲಿ ಸಾಂಬಾರು ಮಾಡಿರೋದು. ನಿಜ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಿಜ ಸೂಪರ್ ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು.